ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇರೋದು. ಫ್ರೆಶ್ ಅಪ್ ಆದಮೇಲೆ ಊಟ ಮಾಡಿದೆ. ಪೂಜೆ ಮಾಡಲಿಲ್ಲ, ಯಾಕೆ ಅಂದರೆ ಸೋಮ್ ಪೂಜೆ ಮಾಡಿ ಹೋಗಿದ್ರು ಬೆಳಗ್ಗೆನೇ. ಸುಮಾರು ಜನ ಕೇಳ್ತಾ ಇರ್ತೀರಾ, ನಿಖಿತಾ ನೀವು ಏನು ಯಾವಾಗಲೂ ಸಂಜೆ ಟೈಮು ಪೂಜೆ ಮಾಡೋದು, ಬೆಳಗ್ಗೆ ಟೈಮ್ ಪೂಜೆ ಮಾಡಲ್ವ ಅಂತ. ಬೆಳಗ್ಗೆ ಟೈಮು ಪೂಜೆ ಮಾಡ್ತೀನಿ ನಾನು, ಜಾಸ್ತಿ ಸಂಜೆ ಟೈಮು. ನಾನು ಬೆಳಗ್ಗೆ ಹೊತ್ತು ಪೂಜೆ ಮಾಡಲ್ಲ. ಇವಾಗ ನಾನು ಇವಾಗ ಸಂಜೆ ಪೂಜೆ ಮಾಡಿರ್ತೀನಲ್ಲ, ನೆಕ್ಸ್ಟ್ ಡೇ ನಾಳೆ ಬೆಳಗ್ಗೆ ಸೋಮ್ ಆಫೀಸಿಗೆ ಹೊರಡಬೇಕಾದ್ರೆ ಅವ್ರು ಪೂಜೆ ಮಾಡ್ತಾರೆ. ಈ ರೀತಿ ಇರುತ್ತೆ. ಕೆಲವೊಂದು ಟೈಮ್ ಬೆಳಗ್ಗೆ ಟೈಮ್ ಮಾಡಲ್ಲ, ಸಂಜೆ ಟೈಮೇ ಪೂಜೆ ಮಾಡೋದು ಅಷ್ಟೇ. ಅಂದರೆ ನಾನು ಕೆಲವೊಂದು ಸಂಜೆ ಟೈಮ್ ನಾನು ತಿಂದಿರ್ತೀನಿ ಅಂತ ಸಂಜೆ ಟೈಮ್ ಪೂಜೆ ಮಾಡೋದಿಲ್ವಲ್ಲ, ಆ ಟೈಮ್ನಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಸೋಮ್ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಈ ಥರ ಇರುತ್ತೆ. ಸುಮಾರು ಜನ ಕೇಳ್ತಾ ಇರ್ತೀರಾ, ಹೊಸ ಸುಮಾರು ವ್ಯೂವರ್ಸಿಗೆ ಗೊತ್ತಿರುತ್ತೆ ನಾನು ಇದೇ ಥರನೇ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಅಂತ. ಸುಮಾರು ಜನರಿಗೆ ಗೊತ್ತಿರುತ್ತೆ. ಅದರಿಂದ ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅಲ್ವಾ, ಆದ್ದರಿಂದ ಅದನ್ನು ಕ್ಲಾರಿಫೈ ಮಾಡಿದೆ. ಸೊ ಫ್ರೆಶ್ ಅಪ್ ಆದೆ, ಊಟ ಮಾಡಿದೆ. ಅವಳಿಗೆ ಊಟ ಮಾಡಿಸ್ದೆ. ಊಟ ಮಾಡಿಸಿ ಇಲ್ಲಿ ಅಲ್ಲೇ ಮಲ್ಕೊಂಡಿದ್ದೆ ನನ್ನ ಮಗು. ನಾನು ಇಷ್ಟೊತ್ತಿಗೆ ಅಲ್ಲೇ ಕೂತಿದ್ದೆ, ಎಡಿಟಿಂಗ್ ಮಾಡ್ತಾಯಿದ್ದೆ. ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋದಿತ್ತು. ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ದೆ. ಅಲ್ಲೇ ಕೂತಿದ್ನಲ್ಲ, ತಲೆ ಒಂಥರ ಹಿಡ್ದಂಗೆ ಹೋಗ್ಬಿಡ್ತು. ಅಯ್ಯೋ ಸರಿ, ಇವತ್ತಿನ ದಿನ ವೀಡಿಯೋ ಹಾಕ್ಬಿಡ್ತೀನಿ, ಎಡಿಟಿಂಗ್ ಮಾಡಿಬಿಟ್ಟು. ನಾಳೆ ಹಾಕಬೇಕು ಅಂತಂದರೆ ವೀಡಿಯೋ ಮಾಡಬೇಕಲ್ವ. ಸೊ ಅದಕ್ಕೆ ವೀಡಿಯೋ ಶುರು ಮಾಡಿಬಿಡೋಣ ಇರೋ ಅಂದ್ಕೊಂಡು ಬಂದೆ. ಸೊ ಒಂದು ಪ್ರಾಡಕ್ಟ್ ಬರೋದಿತ್ತು, ಅದು ಬಂತು, ರಿಸೀವ್ ಆಯಿತು. ಹೀಗೆ ಓಕೆ. ಇನ್ನೂ ಏನಪ್ಪ ಅಂತ ಹೇಳಿದ್ರೆ, ನಾನು ಇವತ್ತು ಈ ಸರ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಹಿಂಗೆ ಏನೋ ಚೆಕ್ ಮಾಡ್ತಾ ಇದ್ದೆ, ಸರ ಕಾಣಿಸ್ತು. ಇದು ಇಲ್ಲಿ ಡಾಲರ್ ಇರೋದು, ಆರ್ಟಿಫಿಷಿಯಲೇ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಅದು ನಿಮ್ಗೆ ಗೊತ್ತಾಗ್ತಾ ಇದೆಯಾ ಕರಿಮಣಿ ಸರ ಇಲ್ವೋ ಅಂತ ಗೊತ್ತಿಲ್ಲ ನನಗೆ, ಆದರೆ ಚೆನ್ನಾಗಿದೆ. ಮತ್ತು ಇನ್ನೂ ಸುಮಾರು ಜನ ಈ ಸರ ಡಿಸೈನ್ ಕೇಳ್ತಾ ಇರ್ತೀರಾ. ಇಲ್ಲಿ ಇದು ಡಿಸೈನ್ ತೋರಿಸಿ ನಿಖಿತ ಅಂತ ಸುಮಾರು ಸರಿ ಕೇಳಿದ್ದೀರಾ, ಸುಮಾರು ಸರಿ ತೋರಿಸಿದ್ದೀನಿ. ಮತ್ತು ಹೊಸ ವಿವೋಸ್ ಬಂದಿದ್ದ, ಅವ್ರು ಸುಮಾರು ಜನ ಕೇಳ್ತಾರೆ. ಹೀಗೆ ಓಕೆ. ಇವಾಗ ಆಯಿತು. ಇನ್ನೂ ಕ್ರೀಮ್ ಹಚ್ಕೊಂಡಿಲ್ಲ, ಏನಿಲ್ಲ. ಇಲ್ಲಿ ಗೊತ್ತಾಗ್ತದೆ ನಿಮಗೆ. ಹಾಗೇ ತಲೆ ಮಾತ್ರ ಒಣಸ್ಕೊಂಡೆ ಅಷ್ಟೇ. ಸ್ನಾನ ಮಾಡಿದವಳೆ, ಹೋಗಿ ಅವಳಿಗೆ ತಿನ್ನಿಸಿ ನಾನು ಊಟ ಮಾಡಿ ಟಿ ವಿ ನೋಡ್ತಾ ಹಾಗೆ ಕೂತ್ಕೊಂಡಿದ್ದೆ. ಒಂದು ಸೀರೀಸ್ ಇದೆ, ಅದನ್ನು ನೋಡ್ತಾ ಇದ್ದೆ. ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ. ಮತ್ತೆ ಇವಾಗ ಸ್ವಲ್ಪ ಹೊತ್ತಾಗಿ ಊಟ ಮಾಡ್ಬೇಕಾದ್ರೆ ಕೂತ್ಕೊಂಡು ನೋಡೋದು, ಮತ್ತೆ ಸ್ಟಾಪ್ ಮಾಡೋದು, ಆಮೇಲೆ ನನ್ನ ಕೆಲಸಗಳೇನಿದೆ ಹಂಗೆ ಮಾಡೋದು. ಹಂಗೆ ಆಗ್ತಾಯಿದೆ. ಸಿಕ್ಕಾಬಿಟ್ಟೆ ಬಿಸಿಲು, ಎಷ್ಟೊಂದು ಬಿಸಿಲಿದೆ ಅಲ್ವಾ. ಆ ಬಿಸಿಲಲ್ಲಿ ನಮ್ಮ ಸ್ಕಿನ್ನ ಕೇರ್ ತೊಗೊಳೋದಾಗಲಿ ಪ್ರತಿಯೊಂದು ತುಂಬಾ ಕಷ್ಟನೇ. ಈ ಟೈಮ್ನಲ್ಲಿ ಎಷ್ಟು ಬಿಸಿಲಿದೆ ಅಂದರೆ, ಈ ಸರಿ ಅಂತೂ ಮಳೆ ಫಸ್ಟ್ ಮಳೆ ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಹಂಗಿದೆ ಧಗೆ ಮನೆ ಒಳಗಡೆ ಇದ್ರೂ. ಆ್ಯಕ್ಚುಲಿ ನನಗೆ ಮನೆ ಒಳಗಡೆ ಇದ್ದರೆ ಅಷ್ಟು ಬಿಸಿಲು ಗೊತ್ತಾಗ್ತಾಯಿಲ್ಲ, ಹೊರಗಡೆ ಹೋದರೆ ಶುರು ಆಗಿಬಿಡುತ್ತೆ. ಓಕೆ, ಒಂದು ಸ್ವಲ್ಪ ಬೇಗ ನಾನು ಸ್ವಲ್ಪ ಸ್ಕಿನ್ನಿಗೆ ಏನಾದ್ರು ಅಪ್ಲೈ ಮಾಡಿಕೊಂಡು ಆಮೇಲೆ ಮತ್ತೆ ವ್ಲಾಗ್ನ ಶುರು ಮಾಡಿಬಿಡ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ, ಈ ಕೊರಿಯನ್ ಅವರ ಸ್ಕಿನ್ ಟೋನ್ ನೋಡಿದ್ದೀರಾ, ಎಷ್ಟೊಂದು ಬ್ರೈಟಾಗಿ ಶೈನಿಯಾಗಿ ಕಾಣಿಸುತ್ತೆ. ಯಾಕಂದರೆ ಅವರ ಸ್ಕಿನ್ಗೆ ರೈಸ್ ಯೂಸ್ ಮಾಡಿ ಸೀಕ್ರೆಟ್ ರೆಮಿಡಿನ ಯೂಸ್ ಮಾಡ್ತಾರೆ. ಇದೇ ಥರ ನಾವು ನಮ್ಮ ಸ್ಕಿನ್ನ ಜಸ್ಟ್ 199 ರುಪೀಸಲ್ಲೇ ನಮ್ಮ ಸ್ಕಿನ್ ಟೋನ್ನು ಹಾಗೇ ಚೇಂಜ್ ಮಾಡ್ಬೋದು. ಹೇಗಪ್ಪ ಅಂತೀರಾ? ಸೊ ಈ ಗುಡ್ ವೈಬ್ಸ್ ಅವರ ಬ್ರೈಟ್ನಿಂಗ್ ರೈಸ್ ಟೋನರಿಂದ ನಮ್ಮ ಫೇಸ್ನ ಬ್ರೈಟನ್ನಾಗಿ ಅದೇ ಥರ ಅಂದರೆ ಕೊರಿಯನ್ ಸ್ಕಿನ್ ಅವ್ರ ಥರನೇ ಮಾಡ್ಕೋಬೋದು. ನಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡ್ಮೇಲೆ ಈ ರೈಸ್ ಟೋನರ್ನ ಸ್ಪ್ರೇ ಮಾಡಿದ್ರೆ ಸಾಕು. ಇದನ್ನು ಅಪ್ಲೈ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ, ನಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ, ಜೊತೆಗೆ ಇಂಟೆನ್ಸ್ಲಿ ಹೈಡ್ರೇಟ್ ಆಗುತ್ತೆ, ಮತ್ತು ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನು ಗ್ಲೋ ಮಾಡಿ ಕೊಲಾಜನ್ ಪ್ರೊಡಕ್ಷನ್ನ ಸ್ಟಿಮ್ಯುಲೇಟ್ಸ್ ಮಾಡುತ್ತೆ. ಹಾಗೆ ಏಜಿಂಗ್ ಸೈನ್ಸ್ನ ರೆಡ್ಯೂಸ್ ಕೂಡ ಮಾಡುತ್ತೆ. ಸೊ ನೋಡ್ಬೋದು, ನಾನು ಇವಾಗ ಸ್ಪ್ರೇ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನನ್ನ ಸ್ಕಿನ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನಾನು ಹಾಗೇ ತೋರಿಸ್ತೀನಿ. ಸೊ ವಾವ್, ನನ್ನ ಸ್ಕಿನ್ ಎಷ್ಟು ಶೈನಿಯಾಗಿ ಕಾಣ್ತಾ ಇದೆ ನೋಡ್ಬೋದು. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಫ್ರೆಂಡ್ಸ್. ಓಕೆನಾ? ಸ್ಕಿನ್ ಅಂತೂ ತುಂಬ ಒಂಥರ ಶೈನಿಯಾಗಿ ಕಾಣಿಸ್ತಾ ಇದೆ. ಓಕೆ, ಈ ಡ್ರೆಸ್ ಮೇಲೆ ಈ ಸರ ಅಷ್ಟಾಗಿ ಹೈಲೈಟಿಗೆ ಕಾಣಿಸ್ತಾ ಇಲ್ಲ ಅಂತಂದಿದ್ರೆ, ಬೇರೆ ಕುರ್ತೀಸ್ ಆಗಿರ್ಬೋದು, ಯಾವ್ದಾದ್ರು ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತಿ, ಇಲ್ಲ ಸೀರೆ ಮೇಲೆ ಚೆನ್ನಾಗಿ ಕಾಣಿಸ್ತೈತೆ ಅನಿಸುತ್ತೆ. ಹಾಗೆ ನಾನು ಇದನ್ನು ತಗೊಂಡಿದ್ದು ಈ ಡಾಲರ್ಗೋಸ್ಕರ. ಇಲ್ಲಿ ನೋಡಿ, ಡಾಲರ್ ಚೆನ್ನಾಗಿದೆ ಅಲ್ಲ, ಇದು ಅಷ್ಟಲಕ್ಷ್ಮಿಯರು ಬರುತ್ತಲ್ಲ, ಆ ಥರ ಇದೆ ಇದು. ಅದಕ್ಕೋಸ್ಕರ ಇದನ್ನು ನೋಡಿ ತೊಗೊಂಡೆ. ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಈ ಚೈನ್ ಅಷ್ಟಾಗಿ ನೋಡಲಿಲ್ಲ, ಅದು ಸ್ವಲ್ಪ ನನಗೆ ಶಾರ್ಟ್ ಥರ ಫೀಲ್ ಆಗ್ತಾಯಿದೆ ಇದು. ಅದು ಚೆನ್ನಾಗಿದೆ.
ಸ್ವಲ್ಪ ಅದೇ ಹೇಳ್ದಲ್ಲ ಬಿಸಿಲು ಜಾಸ್ತಿ ಥರ ಅನಿಸ್ಬಿಟ್ರೆ ತಲೆನೋವು ಥರ ಶುರುವಾಗ್ಬಿಡುತ್ತೆ ಅಂತ. ಅದರಲ್ಲೂ ಈ ಸೋಫಾ ಮೇಲೆ ಜಾಸ್ತಿ ಟೈಮ್ ನಾನು ಏನಾದ್ರು ಕುತ್ಕೊಂಡು ಎಡಿಟಿಂಗು ಆ ಥರ ಎಲ್ಲ ಏನಾದ್ರು ಮಾಡ್ತಾಯಿದ್ರೆ ಇನ್ನೂ ತಲೆನೋವು ಥರ ಜಾಸ್ತಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ದಿನಗಳಿಂದ ನನಗೆ ತಲೆನೋವು ಆ ಥರ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಇವಾಗ ಯಾಕೆ ಮತ್ತೆ ಈ ಸಮ್ಮರ್ಗೆ ಬಿಸಿ ಮೈಗ್ರೇನ್ ಇರೋರಿಗೆ ಈ ಬಿಸಿಲುಗಾಲ ಬಂತು ಅಂತ ಅಂದರೆ ಈ ಬಿಸಿ ಗಾಳಿ ಥರ ಬರುತ್ತಲ್ಲ, ಅದಕ್ಕೆ ಹೆಡ್ಡಾಗಿ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ನಿನ್ನೆನೂ ಬಂದಿತ್ತು ನನಗೆ, ಇವತ್ತು ಬಂದೈತೆ. ಅದರಲ್ಲೂ ಹೊರಗಡೆ ಹೋಗ್ಬಿಡ್ತು ಅಂತಂದರೆ ಇನ್ನೂ ಮುಗ್ದೋಯ್ತು ಕತೆ. ಓಕೆ, ಇವಾಗ ಒಂಚೂರು ಲೈಟಾಗಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತದೆ. ಅದಕ್ಕೆ ಒಂದು ಸ್ವಲ್ಪ ಕಾಫಿ ಮಾಡಿಬಿಡ್ತೀನಿ ಆಯಿತಾ. ಹಾಲು ಬಿಸಿ ಮಾಡಿದ್ದಿದೆ. ಇನ್ನು ಬೆಳಗ್ಗೆ ಬಂದುಬಿಟ್ಟು ನಾನು ತಿಂಡಿಗೆ ಇದು ಮಾಡಿದೆ, ಎಗ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡಿದ್ದೆ. ಇವಾಗ ಹಾಲು ಬೆಳಗ್ಗೆ ಬಿಸಿ ಮಾಡಿದ್ದೆ ಹಾಗೇನೇ ಇತ್ತು. ಇವಾಗ ಅದನ್ನೇ ಹಂಗೆ ಬಿಸಿಗಿಟ್ರೆ ಮತ್ತೆ ರಕ್ಷಿತ್ ಯಾವುದೋ ಇವೆಂಟ್ ಇದೆ ಅಂತ ಹೋಗಿದ್ದಾನೆ. ಬಲೂನ್ ಡೆಕೋರೇಷನ್ ಯಾರ್ದೋ ಏನೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ಅವ್ನು ತಿಂಡಿ ತಿನ್ಕೊಂಡು ಹೋದ. ಬೆಳಗ್ಗೆ ಊಟಕ್ಕೇನಿರಲಿಲ್ಲ, ಆದ್ದರಿಂದ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿ ಅದೇ ಮೊಟ್ಟೆ ಗ್ರೇವಿ ಇತ್ತಲ್ಲ ಅದನ್ನೇ ತಿಂದಿದ್ದು. ಇನ್ನು ಖುಷಿಮಾಗೆ ಒಂದು ಸ್ವಲ್ಪ ನಾನು ಅವಳು ಆಲ್ಮೋಸ್ಟ್ ಇವಾಗ 2 ವರ್ಷ ಆಗ್ತಾ ಬಂತು. ಇಷ್ಟು ದಿನಗಳಲ್ಲಿ ನಾನು ಯಾವತ್ತೂ ಅವಳಿಗೆ ಹಾಲು ಅನ್ನ ಆಗಲಿ ಮೊಸರನ್ನ ಆಗಲಿ ರೂಢಿ ಮಾಡಿಲ್ಲ. ನಾನು ಲಾಸ್ಟ್ ಬ್ಲಾಗಲ್ಲಿ ನಾನು ಹಾಸ್ಪಿಟಲ್ ಕರ್ಕೊಂಡಿದ್ದೆ ಖುಷಿಮನ ಅಂತ ಹೇಳಿದೆ. ಆವಾಗ ಡಾಕ್ಟರ್ ಹೇಳಿದ್ರು ಹಾಲು ಆದಷ್ಟು ಅವಾಯ್ಡ್ ಮಾಡಿಸಿ ಅಂತ ಹೇಳಿದ್ರು. ಅಂದರೆ ಬೇಡ ಮಕ್ಕಳಿಗೆ ಹಾಲು ಅಂತ ಹೇಳಿದ್ರು. ಅಂದರೆ ನಾರ್ಮಲ್ ಹಾಲು, ಈಗ ಹಾಲು ಕೊಡ್ತೀವಲ್ಲ ಅಂತ. ಅವಳು ಕುಡಿಯೋದು ಇಲ್ಲ, ನಾನು ಕೊಡೋದು ಇಲ್ಲ, ಹಂಗಾಯಿತು. ಏನಕ್ಕೆ ಹೇಳಿದ್ರು ಅನ್ನೋದು ನಾನು ಅದನ್ನು ಯಾಕೆ ಅಂತ ಕೇಳಬೇಕಾಗಿತ್ತು. ನಾನು ಇದ್ದಿದ್ದು ಆ ಟೈಮಲ್ಲಿ ಅಷ್ಟು ಕೇಳೋಕ್ಕಾಗಲಿಲ್ಲ. ಹೇಳೋರು ರೀಸನ್ನು, ಅವ್ರು ಹೇಳಿದ್ದಿರೋ ರೀಸನ್ನು ನಾನು ನಿಮಗೆ ಅದೇನಕ್ಕೆ ರೀಸನ್ ಅಂತ ಹೇಳಿರ್ತಿದ್ದೆ. ಇನ್ನು ಮೊಸರು ಒಂದು ಸ್ವಲ್ಪ ರೂಢಿ ಮಾಡ್ತಾಯಿದ್ದೆ. ಇನ್ನು ಸೆಕೆಗಾಲ ಅಲ್ವಾ, ಒಂದು ಸ್ವಲ್ಪ ತೆಳು ಮೊಸರು ಕಲಿಸ್ಬಿಟ್ಟು ಊಟ ಮಾಡಿಸಿದ್ರೆ ಅಟ್ಲೀಸ್ಟ್ ತಿಂತಾಳೆ, ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು 2 ದಿನದಿಂದ ಮೊಸರನ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ತಿಂತಾಳೆ, ಸ್ವಲ್ಪ ತಿಂತಾಳೆ ಅಷ್ಟೇ, ಜಾಸ್ತಿ ತಿಂತಲ್ಲ. ಜೊತೆಗೆ ಇನ್ನು ಒಂದು ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ, ನನ್ ಮಾಡಿಲ್ಲ, ರಕ್ಷಿತ್ ಚಾನಲ್ಗೆ ಹೋಗ್ಬಿಟ್ಟು ಹೇಳ್ತಾರೆ ಖುಷಿ ವೀಕ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. ನಿಮ್ಮಮ್ಮ ಏನ್ ಮಹಾ ತಿನ್ನಿಸ್ತಾಳೆ, ಮಾಡಿದ್ನಿ ನೀರು ತಿನ್ನೋದನ್ನೇ ತಿನ್ನಿಸ್ತಾರೆ, ಇನ್ನೇನು ಈ ತರ ಎಲ್ಲ ಕಮೆಂಟ್ ಮಾಡಿದ್ರು. ಅಲ್ಲ, ನಾನು ಪ್ರತಿಯೊಂದನ್ನು ನನ್ನ ಮಗಳಿಗೆ ಇದನ್ನ ತಿನ್ನಿಸ್ತಾ ಇದ್ದೀನಿ, ಇದನ್ನ ಕುಡಿಸ್ತಾ ಇದ್ದೀನಿ. ನಾನು ಪ್ರತಿಯೊಂದನ್ನು ವಿಡಿಯೋದಲ್ಲಿ ತೋರಿಸಿ ನಾನು ತಿನ್ಸಕ್ಕಾಗಲ್ಲ ಆಯ್ತಾ. ನನಗೆ ಗೊತ್ತು ನಾನೇನು ನನ್ನ ಮಗುಗೆ ತಿನ್ನಿಸ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಅಂತ. ಹಂಗಿದ್ ಮಾತ್ರಕ್ಕೆ ಸಣ್ಣಕ್ಕಿದ್ದಾಳೆ ಅನ್ನೋ ಮಾತ್ರಕ್ಕೆ ಏನು ತಿನ್ನಿಸ್ತಾನೇ ಇಲ್ಲ ನಾನು ಅಂತ ನೀವು ಹೇಳಕ್ ಹೋಗ್ಬೇಡಿ. ಕೆಲವೊಂದು ಮಕ್ಕಳು ಚೆನ್ನಾಗಿ ತಿಂತಾರೆ ಆಯ್ತಾ, ಆದ್ರೂ ಸಣ್ಣ ಇರ್ತಾರೆ. ಮತ್ತೆ ಕೆಲವೊಂದು ಮಕ್ಕಳು ದಪ್ಪ ಆಗ್ತಾರೆ. ನನ್ನ ಮಗಳು ತಿನ್ನೋದು ಇಲ್ಲ ಆಯ್ತಾ ಜಾಸ್ತಿ. ಅದರಲ್ಲಿ ನಾನು ಫೋರ್ಸ್ ಮಾಡಿ ಅವಳಿಗೆ ತಿನ್ನಿಸಿ ಮಾಡಿ ಕಷ್ಟಪಟ್ಟು ನಾನು ಹೆಂಗ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು. ಅದರಲ್ಲಿ ಎಷ್ಟೋ ನನಗೆ ವಿಡಿಯೋಸ್ ಮಾಡೋಕ್ಕಾಗೋದಿಲ್ಲ. ನೀವು ಹೇಳೋ ಪ್ರಕಾರ ನಾನು 24/7 ನಾನು ಹಂಗೆ ಒಂದು ಲೈವ್ ವಿಡಿಯೋ ನನ್ನ ಹಿಂದೆ ಯಾರು ಕ್ಯಾಮ್ರಾಮನ್ ಇಟ್ಬಿಟ್ಟು ಫುಲ್ಲು ಡೀಟೇಲಾಗಿ ನಾನು ವಿಡಿಯೋ ತೋರಿಸ್ತಾನೆ ಇರ್ಬೇಕತ್ತೆ. ನಾನು ಎಲ್ಲೋದೆ, ಎಲ್ಲಿ ಕುತ್ಕೊಂಡೆ, ನನ್ನ ಮಗಳಿಗೆ ಏನು ತಿನ್ನಿಸ್ತೆ, ನನ್ನ ಮಗಳಿಗೆ ಏನು ಕುಡಿಸ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೇ ಇರಬೇಕು ಅನ್ನೋ ಥರ ಅನಿಸುತ್ತೆ. ಇದು ಬಿಟ್ಟರೆ ಇನ್ನೂ ಒಂದು ವಿಷಯ ಹೇಳ್ಕೋಬೇಕು ನಿಮ್ಮ ಹತ್ರ ಅನ್ನೋದಾದರೆ, ನಾನು ಇವತ್ತು ಆ್ಯಕ್ಚುಲಿ ಒಂದು ಸ್ವಲ್ಪ ಇದನ್ನ ಓಪನ್ ಆಗಿ ಮಾತಾಡಬೇಕು ಅಂತಲೇ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತೀನಿ. ಸುಮಾರು ಥರ ಕ್ವಶನ್ಗಳಿದೆ. ಆ ಕ್ವಶನ್ಗಳಿಗೆ ಒಂಥರ ಆನ್ಸರ್ ಅಂತಲೇ ಹೇಳ್ಬೋದು. ಇನ್ನು ಸುಮಾರು ಜನಕ್ಕೆ ಏನಂತಂದರೆ, ರಕ್ಷಿತ್ ವಿಡಿಯೋಸ್ ಹಾಕುವಾಗ ಏನು ಹೇಳ್ತಾರೆ, ಅವನಿಗೆ ಕಾಲೇಜಿಗೆ ಹೋಗಲ್ವಾ ಅಂತ ಸುಮಾರು ಜನ ಕೇಳ್ತಾರೆ. ಅವ್ನು ಖಂಡಿತ ಕಾಲೇಜಿಗೆ ಹೋಗ್ತಾನೆ. ನಾನೇ ಹೇಳಿದ್ದೀನಿ, ಒಬ್ಬ ತಾಯಿಯಾಗಿ, ತಂದೆ ತಾಯಿಯಾಗಿ ನಾನೇ ಹೇಳಿದ್ದೀನಿ ಏನಂತ, ಅವನು ಕಾಲೇಜಿಗೆ ಹೋಗ್ತಾನೆ, ಟೈಮ್ ಕೊಡಿ ಅವ್ನಿಗೊಂದು ಸ್ವಲ್ಪ. ಯಾಕಂದ್ರೆ ನಾನು ಇದನ್ನ ಹೇಳೋ ನೆಸೆಸಿಟಿ ಇಲ್ಲ, ನಾನು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಇದ್ದೀನಿ ಅಂತ ಹೇಳಿ ನಾನು ನಿಮಗೆ ಇದನ್ನ ಹೇಳ್ತಾ ಇರೋದು. ಅವ್ನಿಗೊಂದು ಸ್ವಲ್ಪ ಯಾಕೋ ಅವನ ಮೈಂಡ್ ಸರಿ ಇರಲಿಲ್ಲ. ಅದಕ್ಕೋಸ್ಕರ ಅವ್ನಿಗೆ ಅಮ್ಮ ನಾನಿಲ್ಲ, ನಂಗೆ ಆಗ್ತಾ ಇಲ್ಲ ಅಮ್ಮ ಕಾಲೇಜ್ಗೆ ಹೋಗೋದಕ್ಕೆ ಅಂತ ಹೇಳ್ದ. ಅದರಿಂದ ಟೈಮ್ ಕೊಟ್ಟೆ ಅವನಿಗೆ. ಅಮ್ಮ ನಾನು ನೆಕ್ಸ್ಟ್ ಅಜ್ಜಿ ಮನೆಯಲ್ಲಿ ಹೋಗಿ ಸೇರ್ಕೋತೀನಿ ಅಂತ ಹೇಳ್ದ. ನಾನು ಅಲ್ಲಿ ಬೇಡ ಅಂತ ಹೇಳಿದೆ, ಯಾಕಂದ್ರೆ ಅಮ್ಮಗೆ ಪ್ರಾಬ್ಲಮ್ ಆಗುತ್ತೆ, ಇವನು ಹೋಗಿ ಎಲ್ಲಿ ಸೇರ್ಕೊಂಡ್ರೆ ಅಂತ ಹೇಳಿ. ಬಂದ ಅನ್ಸುತ್ತೆ ಅವನೇನೆ, ಒಂದು ನಿಮಿಷ ಬಂದ ಅಂತ. ಇಲ್ಲ ದಾರಿ ತಪ್ಪಿದ ಮಗ ಏನಲ್ಲ, ಹಾದಿ ತಪ್ಪಿದ ಮಗನೂ ಅಲ್ಲ. ನನ್ನ ಮಗ ಅಂತ ಅನ್ಕೊಂಡೆ ಅಂತ ಹೇಳಿದ್ದು, ಅರ್ಥ ಆಯ್ತಾ? ದಾರಿ ತಪ್ಪಿದ ಮಗ ಆಗಿದಾನ ಅಂತ ಕೇಳ್ತಾರೆ. ನನ್ನ ಮಗ ಅನ್ಕೊಂಡೆ ಅಂತ ಅಂದ್ರೆ ಇನ್ನೊಂದು ಸುಮಾರು ಜನ ಕೇಳ್ತಾರೆ.
ನಮ್ಮ ಮನೆಯವ್ರು ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಅವ್ರು ನೋಡೋದು ನೋಡಿ ಹೆಂಗ್ ನೋಡ್ತಾರೆ ಅಂತ. ಹೊಸ ಚೈನು ರೀ. ಮತ್ತೆ ಇನ್ನೂ ಒಂದು ಏನ್ ಗೊತ್ತಾ ಹೇಳ್ತಾ ಇದ್ದೆ, ಅದನ್ನ ಹೇಳಕ್ ಹೋದೆ. ಕಮೆಂಟ್ ಮಾಡಿದ್ದಾರೆ ಯಾರೋ, ರೀ ನಿಮ್ಗೆ ಹೇಳ್ತಾ ಇರೋದು. ಯಾರೋ ಹೇಳಿದ್ದಾರೆ, ಸೋಮಣ್ಣ ಯಾಕೆ ರಕ್ಷಿತ್ ಜೊತೆ ಮಾತಾಡಲ್ವಾ? ಇದಕ್ಕೆ ಆನ್ಸರ್ ನೀವೇ ಕೊಡ್ತೀರಿ. ನೀವೇ ಒಳ್ಳೆ ಟೈಮಿಗೆ ಬಂದ್ಬಿಟ್ರು. ಪ್ಲೀಸ್ ನೋ ಕಮೆಂಟ್ಸ್. ನಾನು ಹೇಳಿದ್ದೀನ, ನೀವೇ ಹೇಳ್ಬೇಕಲ್ವಾ? ಸಿಟಿ ಇಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಓಕೆ, ಸೋಮಣ್ಣ ರಕ್ಷಿತ್ ಜೊತೆ ನಿಜವಾಗ್ಲೂ ಮಾತಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಸೋಮಣ್ಣಂಗೆ ಬಂದು ಅಂದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇಲ್ಲ ಅಂತ ಅಲ್ಲ, ಒಂದೆರಡೆರಡು ಸರಿ ಅವನೇನಾದ್ರೂ ತರಲೆ ಮಾಡೋದಾಗ್ಲಿ, ಅವನ್ ಮಾಡ್ತಾರೋ ಕೆಲಸ ಇಷ್ಟ ಆಗದೆ ಇರೋದಾಗ್ಲಿ, ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತಾರೆ. ಮನೆಯಲ್ಲಿ ತಂದೆ ತಾಯಿ ಇಬ್ರು ಸ್ಟ್ರಿಕ್ಟ್ ಆಗಿರ್ಬಾರ್ದು, ಆಯ್ತಾ? ಇಲ್ಲ ನಾನು ಅವನ ಜೊತೆ ಏನಾದ್ರೂ ಮುನಿಸ್ಕೊಂಡು ನಾನು ಅವನ ಜೊತೆ ಮಾತಾಡ್ತಾ ಇಲ್ಲ, ಮುನಿಸ್ಕೊಂಡು ಅನ್ನೋದಕ್ಕಿಂತ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೀನಿ ಅಂತ ಅನ್ನುವಾಗ ಸೋಮ್ ನಾರ್ಮಲ್ ಆಗಿ ಅವನ ಜೊತೆ ಚೆನ್ನಾಗಿರ್ತಾರೆ. ಇಲ್ಲ ಸೋಮ್ ಏನಾದ್ರು ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಅವನ ಹತ್ರ ಅಂತ ಅಂದ್ರೆ ನಾನು ಅವನ ಜೊತೆ ಕ್ಯಾಶುಯಲ್ ಆಗಿರ್ತೀನಿ. ಇಬ್ರು ಸ್ಟ್ರಿಕ್ಟ್ ಆಗಿರ್ಬಾರ್ದು, ಇಬ್ರು ಸಲಿಗೆಯಿಂದ ಇರಬಾರ್ದು, ವಯಸ್ಸಿಗೆ ಬಂದಿರೋ ಮಕ್ಳ ಜೊತೆ, ಆಯ್ತಾ? ಹೀಗಿರುವಾಗ ಕೆಲವೊಂದು ಟೈಮು ನಾನು ರಕ್ಷಿತ್ ಜೊತೆ ಇದು ಮಾಡ್ಕೊತೀನಿ, ಕೆಲವೊಂದು ಟೈಮು ಎಲ್ಲರ ಮನೆಯಲ್ಲೂ ಇದ್ದಿದ್ದೇನೆ. ಇದು ಏನಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಹಾಗೆ ನಮ್ಮ ಮನೆಯಲ್ಲೂ ಇವಾಗ ಅವನೇನೋ ಒಂದು ಮಾಡಿರ್ತಾನೆ, ಅದು ಸೋಮ್ಗೆ ಇಷ್ಟ ಆಗಿರೋದಿಲ್ಲ. ಆ ಟೈಮಲ್ಲಿ ಅವ್ರು ಸೈಲೆಂಟ್ ಆಗ್ಬಿಡ್ತಾರೆ, ಏನು ಮಾತಾಡೋದಿಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ ಅಷ್ಟೇ. ನಾನಾದ್ರೂ ಕೂಗಾಡ್ಕೊಂಡು ಅವನಿಗೆ ಒಂದು ಹೊಡ್ತಾನಾದ್ರು ಈಗ ಹೊಡೆಯೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ. ಆದರೆ ಸೋಮಣ್ಣ ಹಂಗಲ್ಲ, ಅವ್ರು ಏನು ಮಾತಾಡೋದಿಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ. ಅದರಲ್ಲೇ ಅವ್ನಿಗೆ ಅರ್ಥ ಆಗುತ್ತೆ, ಓ ನಮ್ಮ ಪಪ್ಪ ಕೋಪ ಮಾಡ್ಕೊಂಡಿದ್ದಾರೆ, ನಾನು ಸ್ವಲ್ಪ ಡೀಸೆಂಟ್ ಆಗಿರೋಣ, ಈ ಕೆಲಸ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ, ಹೀಗಿರೋಣ ಅಂತ ಸೈಲೆಂಟ್ ಆಗ್ಬಿಡ್ತಾನೆ. ಹೀಗೆ ಇದೆಲ್ಲರೂ ಮನೆಯಲ್ಲಿ ಇದ್ದಿದ್ದೆ. ಇದನ್ನ ಕಮೆಂಟ್ ಮಾಡಿದ್ರು, ಸೋಮಣ್ಣ ಯಾಕೆ ಮಾತಾಡಲ್ಲ ಅಂತ ಹೇಳ್ಬಿಟ್ಟು. ನಾವು ಇವಾಗ ತಾನೇ ಬಂದಿದ್ದಾರೆ, ಟಯರ್ಡ್ ಆಗಿದ್ದಾರೆ, ಅದಕ್ಕೆ ನೋ ಕಮೆಂಟ್ ಅಂತ. ಯಾಕಂದ್ರೆ ಅದು ರೀಸನ್ನೇ ಅಲ್ಲ. ಆಕ್ಚುಲಿ ಮಾತಾಡಲ್ಲ ಅನ್ನೋದು ಅದೊಂದು ರೀಸನ್ ಅಲ್ಲ, ಎಲ್ಲರೂ ಮನೆಯಲ್ಲೂ ಇದು ಇದ್ದಿದ್ದೇನೆ. ಕೆಲವೊಂದು ಟೈಮ್ ನಿಜ ನಾನು ಒಪ್ಕೊಂತೀನಿ, ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ರಕ್ಷಿತ್ ಜೊತೆ ಬಿಲ್ಕುಲ್ ರಕ್ಷಿತ್ ಅಂತಾನು ಕೂಡ ಮಾತಾಡೋದಿಲ್ಲ. ಅಷ್ಟು ಅವರು ಒಂಥರ ಹಿಂಗಂದ್ರೆ ಕಡ್ಡಿ ತುಂಡು ಮಾಡ್ದಂಗೆ ಅಂತಾರಲ್ಲ, ಹಂಗೆ ಆ ಥರ ಮನುಷ್ಯ ಅವರು. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಅಷ್ಟೇನೆ, ಆಯ್ತಪ್ಪ. ಯಾಕೆಂದ್ರೆ ನಾನು ಹ್ಯಾಂಡ್ಲ್ ಮಾಡಕ್ ನಾನಿದ್ದೀನಲ್ವಾ ಅನ್ನೋ ಕಾನ್ಫಿಡೆಂಟಿಗೆ ಅವರು ಬಿಟ್ಬಿಡ್ತಾರೆ, ನಾನು ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತೀನಿ. ಹೀಗೆ ಫ್ರೆಂಡ್ಸ್, ಅವರಿಬ್ರು ಕೆಲವೊಂದು ಟೈಮು ನಿಜವಾಗ್ಲೂ ಮಾತಾಡೋದಿಲ್ಲ, ಅದು ನಿಜ, ಒಪ್ಕೊಂತೀನಿ. ಅದು ವಿಡಿಯೋದಲ್ಲಿ ನೀಟಾಗಿ ಗೊತ್ತಾಗ್ತಾ ಇರುತ್ತೆ ಅವ್ರು ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಅದನ್ನ ಮುಚ್ಚಿಟ್ಕೊಂಡು ಇಲ್ಲಪ್ಪ ನಮ್ಮ ಮನೇಲಿ ಆ ಥರ ಎಲ್ಲ ಏನಿಲ್ಲ, ಮಾತಾಡ್ತಾರಪ್ಪ ಬಿಡ್ತಾರಪ್ಪ, ಸುಮ್ಮನೆ ಇಲ್ಲದೆ ಇರೋದನ್ನ ಇದೆ ಅನ್ನೋ ಥರ ಹೇಳೋದಾಗ್ಲಿ, ಇಲ್ಲ ಇರೋದನ್ನ ಇಲ್ಲದೆ ಇಲ್ಲ ಅನ್ನೋ ಥರ ಹೇಳೋದಾಗ್ಲಿ, ಅದರೆಲ್ಲ ನನಗೆ ನಾಟಕೀಯತೆ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಹೌದು, ನಿಜವಾಗ್ಲೂ ಕೆಲವೊಂದು ಟೈಮು ಇಷ್ಟ ಆಗದೆ ಇರುವಾಗ ಸೋಮ್ ರಕ್ಷಿತ್ ಜೊತೆ ಮಾತಾಡೋದಿಲ್ಲ. ಇವಾಗಲೂ ಮಾತಾಡ್ತಾ ಇಲ್ಲ, ನಾನು ಹೇಳೋದೇನು ಇನ್ನೂ ಒಂದೆರಡು ದಿನದಿಂದ ಮಾತಾಡ್ತಾ ಇಲ್ಲ. ಅವನೇನೋ ಹಠ ಮಾಡ್ದ, ಅದಕ್ಕೋಸ್ಕರ ಅವಾಗಿಂದ ಆಯ್ತಪ್ಪ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂತ ಹೇಳ್ಕೊಂಡು ಅದನ್ನ ಹೇಳಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇನೆ. ನನ್ನ ಜೊತೆಗೆ ರಕ್ಷಿತ್ ಕೂಡ ಎಜುಕೇಶನ್ ಶುರು ಮಾಡ್ತಾನೆ. ಸೋಮ್ ಕಾಫಿ ಬೇಕಾ? ರಕ್ಷಿತ್ ಎಜುಕೇಶನ್ ಶುರು ಮಾಡ್ಕೊತಾನೆ ಮತ್ತೆ, ಅದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ, ಡೌಟೇ ಇಲ್ಲ, ಖಂಡಿತ. ನೋಡೋಣ ಯಾವಾಗ ಏನು ನಡೆಯುತ್ತೆ, ಏನಾಗುತ್ತೆ, ಪ್ರತಿಯೊಂದು ಅಪ್ಡೇಟ್ಸ್ನು ನಾನು ಕೊಡ್ತೀನಿ. ಡೈಲಿ ಬ್ಲಾಗ್ಸ್ ಮಾಡಿ ಒಂದು ಸ್ವಲ್ಪ ಲೇಟ್ ಆಗ್ಬೋದೇನೋ ನನ್ನ ಬ್ಲಾಗ್ಸ್ ಆಗ್ತಾ ಇರೋದು ಇವಾಗ, ಖಂಡಿತ ಲೇಟ್ ಆಗೇ ಆಗುತ್ತೆ. ಯಾಕಂದರೆ ಯಾಕೆಂದರೆ ಕೆಲವೊಂದು ಟೈಮ್ ನಾನು ವೀಡಿಯೋ ಹಾಕೋಕ್ಕಾಗಲ್ಲ, ಆ ಟೈಮ್ ಲೇಟ್ ಆಗುತ್ತೆ. ನಾನು ಆದರೆ ಅಪ್ಡೇಟ್ ಕೊಡ್ತೀನಿ, ಓಕೆನಾ? ಹಾಲು ಬಿಸಿ ಆಯಿತು, ಸ್ವಲ್ಪ ಇವಾಗ ಸ್ಟ್ರಾಂಗಾಗಿ ಒಂಚೂರು ಕಾಫಿ ಮಾಡಿಕೊಂಡು ಕುಡಿದ್ಬಿಡ್ತೀನಿ. ಸಮಾಧಾನ. ನಾನು ಇವಾಗ ದೀಪ ಉರಿತಾನೆ ಇದೆ, ದೀಪ ಹಚ್ಚೋ ನೆಸೆಸಿಟಿ ಇಲ್ಲ ಮತ್ತೆ. ಯಾಕೆ ಅಂತಂದರೆ ಇನ್ನೂ ಮೊಟ್ಟೆ ತಿಂದ್ಬಿಟ್ಟೆ ಅಲ್ಲ, ನಾನು ಮತ್ತೆ ತಲೆಗೆ ಸ್ನಾನ ಮಾಡಿದ್ದೆ, ಆದರೆ ಮತ್ತೆ ಮೊಟ್ಟೆ ತಿಂದ್ಬಿಟ್ಟೆ. ಅದಕ್ಕೋಸ್ಕರ ಇವಾಗ ಮತ್ತೆ ದೀಪ ಹಚ್ಚಲ್ಲ. ರಕ್ಷಿತ್ ಬಂದರೆ ಅವನೇನಾದ್ರು ಬಂದರೆ ಅವನಿಗೆ ದೀಪ ಹಚ್ಚೋಕ್ಕೆ ಹೇಳ್ತೀನಿ. ಹೀಗೆ ಸೊ ಓಕೆ, ಒಂದು ಸ್ವಲ್ಪ ಇದು ಏನಪ್ಪ ಕಾಫಿ ಮಾಡಿಕೊಂಡು ಕುಡಿದ್ಬಿಡ್ತೀನಿ. ಆ್ಯಂಡ್ ಜೊತೆಗೆ ನಾನು ರೀಸೆಂಟಾಗಿ ಮೊನ್ನೆ ಇದಕ್ಕೆ ಹೋಗಿದ್ದೆ, ಹೊರಗಡೆ ಹೋಗಿದ್ದೆ. ಅವಾಗ ಹೋದಾಗ ಒಂದಷ್ಟು ಸೀರೆಗಳನ್ನ ತಂದಿದ್ದೀನಿ, ಸೀರೆಗಳ ಕಲೆಕ್ಷನ್ಸ್ನ ತೋರಿಸ್ತೀನಿ ನಾನು ನಿಮಗೆ. ಎಷ್ಟು ಸೀರೆ ತಂದಿದ್ದೀನಿ, ಯಾವ ರೀತಿ ಇದೆ, ಏನು ಎತ್ತ ಅನ್ನೋದು. ನನಗೆ ಓನಾಗಿ ಅಂತ ಒಂದಷ್ಟು ಸೀರೆಗಳನ್ನ ತಂದಿದ್ದೀನಿ. ಅಂದರೆ
ಫ್ಯಾನ್ಸಿ ಸೀರೆ ಅಂದರೆ ನನಗೆ ಸಿಂಪಲ್ ಆಗಿ ಉಟ್ಕೊಳ್ಳೋ ಥರ ದೇವಸ್ಥಾನಗಳಿಗೆ ಹೋಗಿ ಉಟ್ಕೊಬೋದು, ಹೋಗುವಾಗ ಉಟ್ಕೊಳ್ಬೋದು ಆ ಥರ ಸೀರೆಗಳನ್ನ ತಂದಿದ್ದೀನಿ, ಒಂದಷ್ಟು ಸೀರೆ ಕಲೆಕ್ಷನ್ಸ್ನ. ಇನ್ನೊಂದಷ್ಟು ಸೀರೆಗಳಿದ್ವಲ್ಲ ಅದೆಲ್ಲ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಒಂದಷ್ಟು ಕೊಟ್ಬಿಟ್ಟೆ ಎಲ್ರಿಗೂ. ಇನ್ನೊಂದಷ್ಟು ಸೀರೆಗಳನ್ನ ನಾನು ಹಾಗೇನೆ ಇಟ್ಕೊಂಡಿದ್ದೀನಿ. ನನಗೇನು ಮನೆಗೆ ಹೋಗೋರು ಬರೋರು ಇರ್ತಾರಲ್ವಾ ಅವರಿಗೆ ಕೊಟ್ಟರಾಗುತ್ತೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಸ್ವಲ್ಪ ಸೀರೆನ ಅದನ್ನ ನಾನು ರಿಟರ್ನ್ ಮಾಡಿಬಿಟ್ಟೆ. ರಿಟರ್ನ್ ಮಾಡಿ ನಾನು ಅದಕ್ಕೆ ನನಗೆ ಬೇಕಾಗಿರುವಂಥ ನನಗೆ ಒಂದಷ್ಟು ಸೀರೆಗಳನ್ನ ತಗೊಂಡು ಬಂದಿದ್ದೀನಿ. ಯಾವ ಸೀರೆಗಳೇನು ಅಂತ ಹೇಳ್ಬಿಟ್ಟು ಆಮೇಲೆ ಈಗ ತೋರಿಸ್ತೀನಿ. ಫಸ್ಟ್ ಇವಾಗ ಒಂದು ಸ್ವಲ್ಪ ಕಾಫಿ ಮಾಡಿಬಿಡ್ತೀನಿ ಫ್ರೆಂಡ್ಸ್, ಓಕೆನಾ? ಓಕೆ ಫ್ರೆಂಡ್ಸ್, ಕುಸುಮಾ ಎದ್ದು ಆಟ ಆಡ್ತಾ ಇದ್ಲು. ಆವಾಗಿಂದ ನಾನು ಬಿಡ್ತಾನೆ ಇಲ್ಲ. ಬಾಬಾ ಬ್ಲ್ಯಾಕ್ ಶೀಪ್ ಅಂತ ಹಾಡು ಹೇಳ್ತಾನೆ ಇದ್ದಾಳೆ, ರೈಮ್ಸ್ ಹೇಳ್ತಾನೆ ಇದ್ದಾಳೆ. ಕೇಳೋಣ ಇವಾಗ ಕುಸುಮಾ ಬಾಬಾ ಬ್ಲ್ಯಾಕ್ ಶೀಪ್ ಸಾಂಗ್ ಹೇಳೋಣ, ರೈಮ್ಸ್ ಹೇಳೋಣ. ಹೇಳಪ್ಪ, ನೀಟಾಗಿ ಹೇಳು, ನೀಟಾಗಿ ಹೇಳ್ರಿ ರೀ. ಇಷ್ಟೊತ್ತರೆಗೂ ಹೇಳಿ ಕೂತ್ಕೊಂಡು ನಾನು ಏನೋ ಕೆಲಸ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಇದು ಏನು ಬುಕ್ ಮಾಡ್ತಾಯಿದ್ದೆ ಐಟಮ್ಸ್ನ. ಎಷ್ಟು ತಲೆ ತಿಂದ್ಲು ಅಂದರೆ ಕಿವಿ ಹತ್ರನೇ ಹೇಳ್ತಾ ಇದ್ಲು ಫ್ರೆಂಡ್ಸ್. ಬಾಬಾ ಬ್ಲ್ಯಾಕ್ ಶೀಪ್ ಹ್ಯಾವ್ ಯು, ಬಾಬಾ ಬ್ಲ್ಯಾಕ್ ಶೀಪ್ ಹ್ಯಾವ್ ಯು ಎನಿ ವೂಲ್, ಎಸ್ 3 bags full, 1 for the master, 1 for the day. ಹೇಳು ಬಾಬಾ ಬ್ಲ್ಯಾಕ್ ಶೀಪ್ ಹೇಳಪ್ಪ. ಕಟ್ ಮಾಡಿಬಿಡ್ತೀನಿ ಹಂಗ ಬೇಡ. ಹಾಂ ಹೇಳ್ಬೇಕು, ಬಾಬಾ ಬ್ಲ್ಯಾಕ್ ಶೀಪ್. ಹಾಕರ್ ಹೋಗಪ್ಪ. ಹಾಂ ಹ್ಯಾವ್ ಯು ಎನಿ ವೂಲ್. ಬುದ್ದು ಬಂಗಾರ ಇದು. ಟ್ವಿಂಕಲ್ ಹೇಳು. ಹಾಂ ಹೇಳು. ನನಗೂ ಇದನ್ನ ಕೇಳಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಟ್ವಿಂಕಲ್ ಹೇಳು. ಟ್ವಿಂಕಲ್ ಲಿಟಲ್ ಸ್ಟಾರ್. ನಮ್ಮನೆ ಯಾವ ಲೆವೆಲ್ಗೆ ನನ್ನ ಮಗಳು ಅಲ್ಲಿ ನೋಡಿ, ರಿಮೋಟ್ ಎಲ್ಲ ಒಂದು ಕಡೆ ಪೀಸು ಇದೆಲ್ಲ ಒಂದು ಕಡೆ ಬಿದ್ದಿರುತ್ತೆ, ಶೆಲ್ಗಳು ಹಿಂಗೆ ಮನೆಯಲ್ಲಿ ಇರುತ್ತೆ ಎಲ್ಲ. ನಾವು ಅವಾಗ ಎತ್ತಿರ್ತಾ ಇರಬೇಕು. ಆಮೇಲೆ ಮೊಬೈಲ್ ಚಾರ್ಜ್ ಹಾಕಿದ್ರೆ ಹೋಲ್ಡರ್ನ ತೆಗ್ದು ಬಿಸಾಕಿರ್ತಾರೆ. ಅದಕ್ಕೆ ನಾವು ಅಯ್ಯೋಯ್ಯಪ್ಪ ಚಾರ್ಜ್ ಹಾಕಿ ಇದು ಮಾಡಬೇಕು. ಅಲ್ಲಿ ಏನೇ ಹಾಕಿಟ್ರು, ಏನೇ ಪ್ಲಾಸ್ಟರ್ ಹಾಕಿ ಎತ್ತಿಟ್ರು ಕೂಡ ನಮ್ಮ ಮೇಡಮ್ ಅವರು ಎಳೆದು ಕಿತ್ತಾಕಿ ಎಲ್ಲ ಹಬ್ಬ ಮಾಡಿರ್ತಾರೆ ಫ್ರೆಂಡ್ಸ್. ನಮ್ಮವ್ವ ಇವಾಗ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡಿದೆ. ಸ್ವಲ್ಪ ಟೊಮೊಟೊ ಇರಲಿಲ್ಲ, ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ಚಿಕನ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನಿದು ಹಾಕ್ಬೇಕಾ? ಬರವ ಇನ್ನು ತೋರಿಸ್ತೀನಿ ರೀ. ಹಾಗೇನೆ ಇಲ್ಲಿ ಸೋಫಾ ಕುಷನ್ಗಳೆಲ್ಲ ನೋಡಿದ್ರ ಎಲ್ಲಾನು ಹಿಂಗೆ ಬಿದ್ದಿರ್ತವೆ. ಯೂಶಲಿ ನಮ್ಮ ಮನೆಯಲ್ಲಿ ಯಾವುದು ಒಂದು ಜಾಗದಲ್ಲಿ ಇರಲ್ಲ, ಎಲ್ಲ ಕಿತ್ತು ಬಿಸಾಕಿರ್ತಾಳೆ. ಹಾಂ ಸರಿ ಆಯಿತು. ಏನಾಯಿತು? ಫೋಟೋ ಆಯ್ತಾ? ಅಡ್ರೆಸ್ ಬಂತಾ? ಹೇಳಿ. ರಿಮೋಟ್ ಇದೆ ಬಂದು. ಓಕೆ, ಕಾಫಿ ಕುಡಿದು ಹಂಗೆ ಒಂದು ರೌಂಡ್ ಕೆಳಗಡೆ ಹೋಗಿ ತಿರ್ಗಾಡಿಸ್ಕೊಂಡು ಕರ್ಕೊಂಡು ಬಂದವಳೇನೆ. ಅವಳೇನೋ ಹೇಳ್ತಾ ಇದ್ಲು, ಇದು ಮಾಡ್ತಿದ್ದೀನಿ. ಅಡುಗೆ ಏನು ಮಾಡೋಣ ಅಂತ ಸುಮ್ಕಿ ಕೇಳಿದೆ. ಬ್ಯಾಡ್ಮಿಂಟನ್ ಆಡೋದಕ್ಕೆ ಅಂತ ಹೋದರು. ಅದಕ್ಕೆ ಸೋಮು ಏನು ಒಂದು ಸ್ವಲ್ಪ ಏನಾದ್ರು ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಅಲ್ವ, ಮಧ್ಯಾಹ್ನ ಚಪಾತಿ, ಏನಾದ್ರು ಅನ್ನ ರಸ ಮಾತ್ರ ಏನಾರು ಮಾಡು ಅಂತ ಹೇಳಿದ್ರು. ಅದಕ್ಕೆ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇವಾಗ ಬಂದು ಬೇಳೆ ಬೇಯೋದಕ್ಕಿಡೋಣ ಅಂತ ಅಂದ್ಕೊಂಡೆ. ಟೊಮೊಟೊ ಇರಲಿಲ್ಲ, ಸರಿ ಟೊಮೊಟೊ ತರಿಸ್ಬಿಡೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. ಹೋಗೋಣ ಅಂತ ಅಂದ್ಕೊಂಡೆ, ಮತ್ತು ಇವಾಗ ಹೊರಗಡೆ ಅಲ್ಲಿ ತನಕ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದಷ್ಟು ಸೀರೆಗಳು ತಂದಿದ್ದೆ. ಅದನ್ನು ಯಾವ್ಯಾವ ಸೀರೆಗಳನ್ನ ತಂದಿದ್ದೀನಿ ಅನ್ನೋದನ್ನ ಮೊದಲು ತೋರಿಸ್ಬಿಡ್ತೀನಿ. ಅಲ್ಲೆಲ್ಲ ಇಟ್ಟಿದ್ದೀನಿ. ಓಕೆ, ಎಲ್ಲ ಹೊಸವು ಎಲ್ಲ ಹೊಲಿಯೋಕ್ಕೆ ಕೊಡಬೇಕು. ಅದಕ್ಕೋಸ್ಕರ ಇಟ್ಟಿದ್ದೀನಿ. ಬೆಳಿಗ್ಗೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೆ. ಇದು ಆವಾಗ ತಂದಿದ್ದು, ನಾನು ಫಸ್ಟ್ ಟೈಮ್ ಈ ಸೀರೆ ತಂದಿದ್ದು. ಇದು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇದೊಂದು ನನಗೆ ಅಂತ ಇಟ್ಕೊಂಡಿದ್ದೀನಿ.
ಸೀರೆನ. ಫುಲ್ಲು ಸ್ಯಾರಿ ಪೂರ ಈ ಥರ ಫ್ಲವರ್ ಬೊಟ್ಟು ಬರುತ್ತೆ. ಇದೊಂದು ಕಲರಲ್ಲಿ ಚೆನ್ನಾಗಿದೆ ಅಂತ ಹೇಳ್ಕೊಂಡು, ಇತ್ಲ ಪಿಂಕೂ ಅಲ್ಲ, ಇತ್ಲಾಗೆ ಆರೆಂಜ್ ಥರನೂ ಅಲ್ಲ, ಲೈಟ್ ಕಲರ್ ಬರುತ್ತೆ. ಇದು ಚೆನ್ನಾಗಿದೆ ಅಂತ ಇದೊಂದು ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಇಡ್ತೀನಿ. ಅದು ಬಿಟ್ಟರೆ ನೆಕ್ಸ್ಟು 2 ಸೀರೆಗಳು ಥರ ಕಾಟನ್ ಥರ. ಇದಕ್ಕೆ ಏನಂತ ಗೊತ್ತಾ, ಅದ್ರ ಹೆಸರು ಬರ್ತಾಯಿಲ್ಲ ನನಗೆ, ಮತ್ತೆ ಹೋಗ್ಬಿಟ್ಟೆ. ಒಂದೆರಡು ಸೀರೆಗಳು, ಇಲ್ಲೊಂದೆರಡು ಸೀರೆಗಳಿದ್ದಾವೆ. ಇಲ್ಲೊಂದಿದೆ ಫೋಟೋ ಇದೆ, ಇಲ್ಲಿ ಫೋಟೋ ಕಾಣಿಸ್ತಿದೆಯಾ ಅಲ್ಲಿ, ಆ ಥರ ಬರುತ್ತೆ. 2 ಸೀರೆ ಇದೆ ಇಲ್ಲಿ. ಏನು ಗೊತ್ತಾ, ಇವಾಗ ಓಪನ್ ಮಾಡಿದ್ರೆ ಮತ್ತೆ ಎಲ್ಲನೂ ಅದನ್ನು ಫೋಲ್ಡ್ ಮಾಡಿರೋದೆಲ್ಲ ಬಿಚ್ಚಿಡ್ಬೇಕು. ಅದಕ್ಕೋಸ್ಕರ ಬಿಚ್ಚಿದ್ರೆ ಮತ್ತೆ ಹಾಕೋದಕ್ಕೆ ಕಷ್ಟ. ಅದಕ್ಕೋಸ್ಕರ ನಾನು ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಹಾಗೆ ಮೇಲ್ಮೇಲೆ ತೋರಿಸ್ತೀನಿ. ಅದೊಂದು ಸೀರೆ. ಅದು ಬಿಟ್ಟರೆ ನೆಕ್ಸ್ಟು ಹೋಯ್ತು. ಅದು ಬಿಟ್ಟರೆ ಈ ಥರ ಒಂದು ಸೀರೆ, ಎಲ್ಲ ಸ್ಮೂತ್ ಇರೋ ಅಂಥದ್ದು, ಬಾರ್ಡರ್ ಈ ಥರ ಇರೋವಂಥದ್ದೇ ನೋಡಿ ತೊಗೊಂಡಿದ್ದೀನಿ ನಾನು. ಫುಲ್ಲು ಸ್ಯಾರಿ ಪೂರ ಈ ಥರ ಮಿಣಿ ಥರ ವರ್ಕ್ ಮಾಡಿರೋ ಥರ ಇದೆ ಇದು. ಸೊ ಸ್ಯಾರಿ ಪೂರ ಒಂದೇ ಥರ ಇದೆ. ಇಲ್ಲಿ ಈ ಥರ ಪ್ರಿಂಟ್ ಇರೋ ಅಂಥದ್ದು. ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕೊಡಬೇಕು ಎಲ್ಲನೂ. ಸೊ ಇದೊಂದು ಸೀರೆ. ಇದೆಲ್ಲ ಸೀರೆಗಳು ಒಂದೊಂದು ಹೆಸರಲ್ಲಿ ಹೇಳ್ತಾರೆ, ಅದಕ್ಕೆ ಯಾವ ಹೆಸರು ಅಂತ ನನಗೆ ಗೊತ್ತಿಲ್ಲ. ಸ್ಯಾರಿ ನೆಕ್ಸ್ಟು ಅದು ಬಿಟ್ಟರೆ ನನ್ನ ಫೇವ್ರೆಟ್ ಇದೊಂದು ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಈ ಥರ ಬಾರ್ಡರ್ ಬಂದು ಈ ಥರ ಬರುತ್ತೆ. ಇಲ್ಲಿ ಗೋಲ್ಡು ಸಿಲ್ವರ್ 2 ಮಿಕ್ಸ್ ಆಗಿರೋ ಥರ ಬಾರ್ಡರ್ ಟೈಪ್ ಬರುತ್ತೆ. ಫುಲ್ ಸ್ಯಾರಿ ಪೂರ ಇಲ್ಲಿ ಈ ಥರ ಒಂಥರ ಪ್ರಿಂಟ್ ಟೈಪ್ ಇದೆ. ಇದು ಹೋಗಲ್ಲ ಇದು. ಸೊ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಇದು. ಬ್ಲೌಸು ಅಷ್ಟೇ ಒಳ್ಳೆ ಮೈಸೂರು ಸಿಲ್ಕಿನ ಬ್ಲೌಸ್ ಬರಲ್ವಾ, ಇಲ್ಲಿ ಮೈಸೂರು ಸಿಲ್ಕ್ ಬ್ಲೌಸ್ ಬರಲ್ವಾ, ಸೀರೆ ಬರಲ್ವಾ, ಆ ಥರ ಇದೆ ಇದ್ರ ಪ್ಯಾಟರ್ನು. ಚೆನ್ನಾಗಿದೆ ಇದನ್ನು. ಇದೊಂದು ಇದರ ಫೋಟೋಗಳೆಲ್ಲ ಇದ್ವು. ಫೋಟೋಗಳಾದ್ರೂ ಇದ್ದಿದ್ದರೆ ಸರಿ ಹೋಗ್ತಿತ್ತು. ಅದು ಬಿಟ್ಟರೆ ನೆಕ್ಸ್ಟು ಇದೊಂದು ಏನು ಕ್ರೇಪ್ ಮೈಸೂರು ಸಿಲ್ಕ್ ಬರುತ್ತಲ್ಲ, ಅದರಲ್ಲಿ ಇದೊಂದು ಸೀರೆ. ಈ ಥರ ಒಂದು ಗ್ರೀನ್ ಕಲರಲ್ಲಿ ಈ ಥರ ತೊಗೊಂಡೆ. ಇದಕ್ಕೆ ಈ ಥರ ಆರೆಂಜ್ ಕಲರ್, ರೆಡ್ ಬ್ಲೌಸ್ ಬರುತ್ತೆ ಇದಕ್ಕೆ. ಚೆನ್ನಾಗಿದೆ ಇದನ್ನು ಕೂಡ. ಒಂಥರ ನಾನು ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆಯಲ್ಲ, ಅದಕ್ಕೆ ಇದೊಂದು ತೊಗೊಂಡೆ. ಉಟ್ಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಬೇಕು ಅಷ್ಟೇ. ಸೊ ಇದನ್ನು ಓಪನ್ ಮಾಡಿದ್ದೆ ಅನಿಸುತ್ತೆ. ಸೊ ಇದೊಂದು ಸೀರೆ ಚೆನ್ನಾಗಿದೆಯಾ ಇಲ್ಲಿ. ಇದೊಂದು. ಅದು ಬಿಟ್ಟರೆ ಅದರಲ್ಲೇ ಇನ್ನೊಂದು ಕಲರ್ ತಗೊಂಡಿದ್ದೀನಿ ನಾನು. ಈ ಕಲರ್ ಅಂದರೆ ಇದು ಸ್ಕೈ ಬ್ಲೂ ಕಲರ್ಗೆ ನೆವಿ ಬ್ಲೂ ಬ್ಲೌಸ್ ಬರುತ್ತೆ. ಇದು ಸೇಮ್ 2. ನೀವೇ ಹಾಕ್ಕೊಳ್ರಿ. ಈ ಥರದ ಒಂದು ತೊಗೊಂಡಿದ್ದೀನಿ, 2 ಇರಲಿ ಅಂದ್ಬಿಟ್ಟು. ಅದರಲ್ಲಿ ಇನ್ನೂ ತುಂಬ ಕಲರ್ಸ್ ಇದ್ವು, ನಾನು ಅದು ಸಾಕೊಂಡ್ಬಿಟ್ಟು ತೊಗೊಂಡೆ. ಅದು ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಇಲ್ಲಿ ಹಾಕ್ಕೊಳ್ರಿ, ನೀವೇ ಹಾಕ್ಕೊಳ್ರಿ. ಈ ಥರ ಸಿಲ್ವರ್ ಜರಿ ಇರುವಂಥದ್ದು ತುಂಬ ಸ್ಮೂತಾಗಿ ಬರುತ್ತೆ. ಇದು ಸ್ಯಾರಿ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಸೀರೆ ಸೆಲೆಕ್ಟ್ ಮಾಡಿಕೊಂಡು ನಾನು ಇದನ್ನು ತೊಗೊಂಡಿದ್ದು. ಮತ್ತು ಇದು ಅದೇ ಬ್ಲೌಸ್ ಹೊಲಿಸ್ಕೊಂಡು ಉಟ್ಕೊಂಡಾಗಲೇ ಇವೆಲ್ಲನೂ ಹೆಂಗೆ ಕಾಣಿಸುತ್ತೆ, ಏನು ಎತ್ತ ಅಂತ ಗೊತ್ತಾಗೋದು. ಎಂತ ಮುದ್ದು, ನೀ ಹಾಕೋ ನೀನೇ ಹಾಕೋ. ಅವಳು ಚಪ್ಪಲ್ ಹಾಕೋಬೇಕಂತೆ ಇರಪ್ಪ. ಸೊ ಇದೊಂದು ಸೀರೆ ಆಯಿತಾ. ನಾನು ಎಲ್ಲ ಬ್ಲೌಸ್ ಹೊಲಿಸ್ಕೊಂಡ್ಮೇಲೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ಒಂದು ನಿಮಿಷ. ಓಕೆ, ನನ್ನ ಮಗಳು ಚಪ್ಪಲ್ ಹಾಕೋರ್ಗೆ ಬಿಡಲಿಲ್ಲ, ಚಪ್ಪಲ್ ಹಾಕಿಸ್ಕೊಂಡಿದ್ರಲ್ಲ. ಅದು ಬಿಟ್ಟರೆ ಇದೊಂದು ಸ್ಯಾರಿ, ನನ್ನ ಫೇವ್ರೆಟ್ ಕಲರ್ ರಾಯಲ್ ಬ್ಲೂ ಕಲರ್. ಇದು ಅಷ್ಟೇನೆ, ಇಲ್ಲಿ ಈ ಟೈಪ್ ಇರುವಂಥದ್ದು ಸಖತ್ತಾಗಿದೆ. ಇದಂತೂ ವೇರ್ ಮಾಡಿದ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ. ಇದೊಂದು ಸೀರೆ ಸೀರೆ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ಒಟ್ಟಿಗೆ ಬ್ಲೌಸ್ ಹೊಲಿಸೋದ್ನಲ್ಲ, ಹಾಗೆ ಎಲ್ಲ ಒಟ್ಟಿಗೆ ತೊಗೊಂಡೋಗಿ ಹೊಲಿಯಕ್ಕೆ ಕೊಡಬೇಕು ಬ್ಲೌಸ್ಗಳನ್ನ. ಇದೊಂದು ಸೀರೆ ಉಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದೇನೆ ಸೇಮ್ ಮೆಟೀರಿಯಲ್ ಇರುವಂಥದ್ದು. ಇದು ಸ್ವಲ್ಪ ಸಿಲ್ವರ್ ಜರಿ ಬಾರ್ಡರ್ ಬೇರೆ ಬಂದಿದೆ, ಇದು ಬಾರ್ಡರ್ ಬೇರೆ ಬಂದಿದೆ. 2 ಸೇಮ್ ಇದೆ, ಪ್ರೈಸ್ ವ್ಯತ್ಯಾಸ ಇದೆ ಅಷ್ಟೇ. ಇದಕ್ಕೂ ಅಷ್ಟೇ. ಇಲ್ಲಿ ಈ ಥರ ಈ ಥರ ಬಾರ್ಡರ್, ಇದು ಈ ಥರ ಬಾರ್ಡರ್ ಅಷ್ಟೇ. ಚೆನ್ನಾಗಿದೆ, 2 ನನಗೆ ಇಷ್ಟ ಆಯಿತು. ಅದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಸಾಫ್ಟಾಗಿ ನನಗೆ ಯಾವುದು
ಒಪ್ಪುತ್ತೋ ನನ್ಗೆ ಯಾವ್ದು ಚಂದ ಇದೆ ಅಂತ ಅನ್ಸುತ್ತೋ ಆ ಥರ ನೋಡ್ಕೊಂಡು ಅದೊಂದು ತಗೊಂಡ್ರು. ಎಲ್ಲಪ್ಪ ಅಂದ್ರೆ ಎಲ್ಲಿದೆ ಅದ್ಬಿಟ್ರೆ ನೆಕ್ಸ್ಟ್ ಇದೊಂದು ಕಲರ್, ಇದು ನೇರಳೆ ಕಲರಾ ಪರ್ಪಲ್ ಕಲರ್ ಎಂತ ಹೋಗೋಣ ಒಂದು ನಿಮಿಷ. ಈ ಥರ ಇದೊಂದು ಪರ್ಪಲ್ ಕಲರಲ್ಲಿ ಇದೊಂದು ತೊಗೊಂಡೆ. ಈ ಥರ ಬರುತ್ತೆ, ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸೀರೆ. ನಾನು ನಮ್ಮ ಮನೆ ದೇವರು ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಮನೆ ದೇವ್ರಿಗೆ ಉಟ್ಕೊಂಡು ಹೋಗಿದ್ದೆ ಗೊತ್ತಾ, ಒಂದು ಮಸ್ಟರ್ಡ್ ಕಲರಲ್ಲಿ, ಆ ಕಲರ್ ಟೈಪಲ್ಲಿ ಸೇಮ್ ಮೆಟೀರಿಯಲ್ ಇದು ಅಷ್ಟೇ. ಹಾಂ 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 ಇದನ್ನು ನಾನು ತೊಗೊಂಡೆ. ಇದೇನಂತಂದರೆ ಕೆಲವು ಸ್ಯಾರಿಗಳನ್ನ ನಾನು ರಿಟರ್ನ್ ಮಾಡೋ ಥರ ಇತ್ತಲ್ಲ, ಅದನ್ನ ರಿಟರ್ನ್ ಮಾಡಿಬಿಟ್ಟು ನಾನು ಈ ಸೀರೆಗಳನ್ನ ತೊಗೊಂಡು ಒಂದು ಅವಳು ಬಾಲ್ಕನಿಗೆ ಬಿಡಿ ಅಂತ. ಅಯ್ಯೋ ಒಂದೇ ಸಲ ಅಲ್ಲಿ ಆಟ ಕೇಳ್ತಾಳೆ, ಇಲ್ಲಿ ಆಟ ಕೇಳ್ತಾಳೆ, ಇಲ್ಲಿ ಕೇಳ್ತಾಳೆ. ಒಂದೊಂದ್ಸರಿ ಅವಳು ಎಲ್ಲೆಲ್ಲಿ ಕೇಳ್ತಾಳೆ ಅಲ್ಲಿ ಆಟ ಆಡೋಕೆ ಬಿಟ್ಬಿಡ್ಬೇಕು ಅಷ್ಟೇನೆ. ಸೊ ಹೀಗೆ ಇಷ್ಟು ಸೀರೆಗಳನ್ನ ನಾನು ತಗೊಂಡೆ. ನನಗೆ ಪರ್ಸನಲ್ ಅಂದರೆ ಹೇಳ್ದಾಗೆ ಒಂದು ಸ್ವಲ್ಪ ನನಗೆ ಸೀರೆಗಳನ್ನೆಲ್ಲ ಕೆಲವೊಂದು ರಿಟರ್ನ್ ಮಾಡಿದೆ. ಆದ್ದರಿಂದ ನಾನು ಸ್ವಲ್ಪ ಸೀರೆಗಳನ್ನ ನಾನು ಹಾಗೆ ಇಟ್ಕೊಂಡೆ, ಯಾಕಂದ್ರೆ ನನಗೆ ಬರೋರಿಗೆ ಹೋಗೋರಿಗೆ ಅಷ್ಟು ಮುಖ್ಯ ಆ ಥರ ಕೊಡೋದಕ್ಕೆ ಬೇಕು ಅಂದ್ಬಿಟ್ಟು ಇನ್ನೊಂದಷ್ಟು ಸೀರೆಗಳನ್ನ ಹಾಗೇ ಇಟ್ಕೊಂಡಿದ್ದೀನಿ ಕೂಡ. ಸೊ ಇಷ್ಟು ಸೀರೆಗಳನ್ನ ತಂದೆ ಫ್ರೆಂಡ್ಸ್, ನನಗೆ ಪರ್ಸ್ನಲ್ ನನಗೆ ಬೇಕು ಅಂತ. ಇನ್ನೊಂದಷ್ಟು ಸೀರೆಗಳಿದ್ದಾವೆ, ಅದನ್ನು ಇಟ್ಕೊಂಡಿದ್ದೀನಿ. ಅದೆಲ್ಲ ಬ್ಲೌಸ್ ಹೊಲ್ಸ್ಕೊಬಂದ್ಮೇಲೆ ನಾನು ತೋರಿಸ್ತೀನಿ, ನೋಡೋಣ ಆಯಿತಾ. ಈ ಸೀರೆಯಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ ತಿಳಿಸಿ, ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಅಲ್ಲಿ ಇಷ್ಟು ಸೀರೆಗಳು ಇಲ್ಲಿ ಇಷ್ಟಿದ 1 2 3 4 5 6 7 8 10 ಸೀರೆ ಇದ್ದಾವೆ ಇಲ್ಲಿ ಟೋಟಲ್. 10 ಸೀರೆ ಇದೆ ಟೋಟಲ್. ನೋಡೋಣ ಬ್ಲೌಸ್ ಯಾವ ಥರ ಹೊಲಿಸ್ಬೋದು ಏನು ಅಂತ. ನನಗೆ ತುಂಬ ಸಿಂಪಲಾಗಿ ಇರೋ ಬ್ಲೌಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಆ ಥರನೇ ಬ್ಲೌಸು ನೋಡಿಕೊಂಡು ಹೊಲಿಸ್ಕೊಂಡು ಆಮೇಲೆ ವೇರ್ ಮಾಡೋಣ ಅಂತ. ಆದಷ್ಟು ಇತ್ತೀಚೆಗೆ ನನಗೆ ಜಾಸ್ತಿ ಇದನ್ನ ಈ ಥರ ಸೀರೆಗಳನ್ನ ಉಟ್ಕೊಬೇಕು, ಯಾವ್ದಾದ್ರು ದೇವಸ್ಥಾನಗಳ ತುಂಬ ಇಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ಆದಷ್ಟು ಸೀರೆಗಳನ್ನ ಸಿಂಪಲ್ ಆಗಿರೋ ಸೀರೆಗಳನ್ನ ನಾನು ತಗೊಳ್ತಾ ಇದ್ದೀನಿ. ಫೋನ್ ಬರ್ತಾ ಇದೆ. ಆರ್ಡರ್ ಮಾಡಿದ್ದೆ ಅಲ್ಲ ಬಂದು ಪಾಪ ಏನಾಗಿದೆ ಗೊತ್ತಾ, ಕಾಲಿಂಗ್ ಬೆಲ್ನ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ. ನನ್ನ ಮಗಳು ಬಾಲ್ಕನಿನಲ್ಲಿ ಅವಳ ಪಾಡಿಗಳು ಆರಾಮಾಗಿ ಕೂತ್ಕೊಂಡು ಆಟ ಆಡ್ತಿದ್ದಾಳೆ ಅಲ್ಲಿ. ಟೆನ್ಷನ್ ಇಲ್ಲ. ಅಯ್ಯೋ ಟ್ರೈಪಾಡ್ ಇಟ್ಕೊಂಡ್ರೆ ಒಂಥರ ಕಷ್ಟ. ಹಾಲು ಮೊಸರಿಲ್ಲ, ಹಾಲು, ಆಮೇಲೆ ಇದೆಲ್ಲ ಆರ್ಡ್ರ್ ಮಾಡಿದ್ದೆ. ಬಾಳೆಹಣ್ಣು ಇರಬೇಕು ಮೇನ್ ಮನೆಯಲ್ಲಿ. ಕಲ್ಲಂಗಡಿ ಮಾಡಿದ್ದೆ 89 ರೂಪಾಯಿ ಅಂತ ಇಷ್ಟ ಹಪ್ಪಕ್ಕೆ. ಓಕೆ ಪರವಾಗಿಲ್ಲ, ವರ್ತಿದೆ. ಎಷ್ಟು ಕೆ ಜಿ ಇದೆ ಗೊತ್ತಾ? ಕೆ ಜಿ ಏನು ಹಾಕಿಲ್ಲ ಅವರು, ಒಟ್ಟಲ್ಲಿ 1 ಪೀಸ್ ಅಂತ ಹಾಕಿದ್ದಾರೆ ಅಷ್ಟೇನೆ. 29ನೇ ತಾರೀಕಿಂದಿದು. ಓಕೆ, ಇದು ಹೆಂಗೋ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಹಣ್ಣಾಗಿದೆಯಲ್ವ ಅಂತ ನೋಡ್ತಾರೆ. ಖುಷಿಮಾಗಿ ಕಟ್ ಮಾಡಿಕೊಟ್ರೆ ಅವಳು ಆರಾಮಾಗಿ ವಾಟರ್ಮೆಲನ್ನ ತಿಂತಾಳೆ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಮೇಯ್ನಾಗಿ ಟೊಮೊಟೊ ಬೇಕಾಗಿತ್ತು, ಟೊಮೊಟೊ ತರಿಸ್ದೆ. ನಾನು ಇಲ್ಲೇ ನಿಯರ್ ಹೋಗಿ ತರೋಣ ಅಂತ ಅಂದ್ಕೊಂಡೆ, ಆಗಿಲ್ಲ ತರೋಕ್ಕೆ. ನಮ್ಮ ಸೂಪರ್ ಮಾರ್ಕೆಟ್ಗೆ ಹೋಗಿ ತರೋಣ ಅಂತ ಅಂದ್ಕೊಂಡೆ. ಬಾಳೆಹಣ್ಣು ಓಕೆ. ಬೇಗ ಅಡುಗೆ ಮಾಡ್ತೀನಿ, ತಿಳಿ ಸಾರು ಮಾಡ್ತೀನಿ ಅಷ್ಟೇ, ಬೇರೆ ಆ ಥರ ಎಲ್ಲ ಜಾಸ್ತಿ ಏನಿಲ್ಲ. ಒಂದು ಬಾಗಿಲು ತರ್ತವ್ರೆ, ನೋಡ್ತೀನಿ ಯಾರು. ಎಲ್ಲೋಗಿದ್ದ ರಕ್ಷಿ? ಏನ್ ಹೇಳ್ತೀಯಾ? ಆಯ್ತು ಬಾ. ಯಾರೋ ಕಮೆಂಟ್ ಮಾಡಿದ್ರು, ಬಾ ಇಲ್ಲಿ ಬಾ. ಯಾರೋ ಕಮೆಂಟ್ ಮಾಡಿದ್ರು ಇವಾಗ, ರಕ್ಷಿತ್ನ ನೀವು ಯಾಕೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿಲ್ಲ, ರಕ್ಷಿತ್ನ ಯಾಕೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಲ್ಲ, ರಕ್ಷಿತ್ ಮೇಲೆ ಪ್ರೀತಿ ಕಮ್ಮಿ ಆಗಿದೆ, ಖುಷಿ ಮೇಲೆ ಜಾಸ್ತಿ ಪ್ರೀತಿ ಹೆಚ್ಚಾಗಿದೆ, ಅವರಪ್ಪ ಯಾಕೆ ಇವ್ರ ಜೊತೆ ಮಾತಾಡೋದಿಲ್ಲ ಅಂತ ಎಲ್ಲ ಕೇಳಿದ್ರಲ್ಲ. ಅದಕ್ಕೆ ರಕ್ಷಿತ್ ಆನ್ಸರ್, ರಕ್ಷಿತ್ ಟೈಮ್ ಕೊಡ್ತಿಲ್ಲ ಮನೆಗೆ. ಯಾಕೆ ಇವೆಂಟ್ಸ್
ಇವೆಂಟ್ ಸಿಕ್ಕಾಪಟ್ಟೆ ಇವೆಂಟ್ಸ್ ಬರ್ತಾರೆ ಫ್ರೆಂಡ್ಸ್. ತುಂಬಾ ಫ್ರೆಂಡ್ಸ್ ಕೇಳಕ್ ಮಾತು 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 ಬರೀ ಫೋನು, ಬರೀ ಅಭಿಮಾನಿಗಳೇ ಫೋನ್ ಮಾಡ್ತಾರೆ. ಅಭಿಮಾನಿಗಳಾಗಲ್ಲ, ನಿಖಿತಾ ಅಭಿಮಾನಿಗಳು ಮಾಡ್ತಾ ಇರ್ತಾರೆ. ನಂಬರ್ ಆದ್ರೂ ಕೊಡಲ್ಲ ಕಣಪ್ಪ, ನಿಮ್ಮ ಹಂಗೆ ಕಾನ್ಫರೆನ್ಸ್ ಹಾಕು ಮಾತಾಡ್ತೀವಿ ಅಂದ್ರು. ಒಂದ್ ನಿಮಿಷ ಅಟ್ಟಿ ಮಾಡ್ತೀವಿ, ಇಟ್ಟಿಂದು ಫೋನ್ ಮಾಡಿಲ್ಲ ಅವ್ರಿಗೆ. ಒಂದು ಹೇಳ್ದಂಗೆ ಅದೇ ಇವಾಗ್ಲೂ ಯಾರು ನೋಡಿ, ಇವಾಗ ಒಂದು ಮೈಸೂರಿಗೆ ಹೋಗಿದ್ ವಿಡಿಯೋ ಹಾಕಿದೆ, ಕಮ್ಯುನಿಟಿ ಪೋಸ್ಟ್ ಹಾಕಿದೆ. ಹಾಗೆ ರಕ್ಷಿತ್ ಯಾಕೆ ಬರ್ಲಿಲ್ಲ ಅಂದ್ರೆ ಅವತ್ತು ಇವೆಂಟ್ ಇತ್ತು, ಇವೆಂಟಿಗೆ ಅವನು ಐಟಮ್ಸ್ ತರಕ್ಕೆ ಅಂತ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಅವ್ನು ಬರ್ಲಿಲ್ಲ. ಇಲ್ಲಾಂದ್ರೆ ನನ್ನ ಮಗನ್ ಬಿಟ್ಟೆ ನಾವೇನು ದೇವಸ್ಥಾನಗಳಿಗೆ ಹೋಗೋದೇ ಇಲ್ಲ. ಬಾರ್ಲಾ ಇಲ್ಲಿ ಹೋಗ್ಬೋದು, ಒಂದ್ ನಿಮಿಷ ನಾನು ವಿಡಿಯೋ ಆಡ್ ಮಾಡ್ಬಿಡ್ತೀನಿ ಬಾಲ, ಆಮೇಲೆ ಅವ್ರ ಹತ್ರ ಕ್ಲಾರಿಟಿ ಕೊಡ್ತೀನಿ. ಸೊ ನಿಮ್ಮಪ್ಪ ಯಾಕೆ ನಿನ್ ಜೊತೆ ಮಾತಾಡಲ್ಲ? ಯಾಕಂದ್ರೆ ಹಂಗ ಮಾತಾಡಲ್ಲ. ಏನಕ್ಕೆ? ಹಂಗೆ ಪ್ರೀತಿ ತುಂಬಾ. ಇವ್ನು ಹೇಳಿಲ್ವಾ, ಅವನು ಕೆಲವೊಂದು ಟೈಮ್ ಅವ್ನು ಹೇಳಿದ ಮಾತು ಕೇಳಲ್ಲ, ಏನಾದ್ರು ಬೇಕು ಅದು ಇದು ಅಂತೆಲ್ಲ ಹಠ ಮಾಡ್ತಾನೆ. ಅವಾಗ ಅವರು ಸೈಲೆಂಟ್ ಆಗಿ ಟ್ರಿಗರ್ ಮಾಡ್ಬಿಡ್ತಾನೆ, ಸೈಲೆಂಟ್ ಆಗಿ ಸುಮ್ನ. ಅದು ಒಳ್ಳೇದಕ್ಕ ಕೆಟ್ಟದಕ್ಕ? ಒಳ್ಳೇದಕ್ಕೆ ಅಷ್ಟೇ. ಇವಾಗ್ಲೂ ಯಾರೋ ಕಮೆಂಟ್ ಮಾಡಿದ್ರು, ಇದಕ್ಕೆ ಆನ್ಸರ್ ಮಾಡಿ ನಿಖಿತಾ ಯಾಕೆ ಏನು ಅಂತ. ತುಂಬಾ ಒಳ್ಳೆ ಹುಡುಗ ಫ್ರೆಂಡ್ಸ್, ವೆರಿ ಗುಡ್ ಬಾಯ್, ತುಂಬಾ ತುಂಬಾ ಗುಡ್ ಬಾಯ್ ಫ್ರೆಂಡ್ಸ್. ಮಧ್ಯಾಹ್ನ ಹೋಗಿದ್ದಕ್ಕೆ ಇವಾಗ ಬಂದವನ್ ಮನೆಗೆ, ದೊಡ್ಡ ಹುಡುಗ ಆಗ್ಬಿಟ್ಟಿದ್ದಾನೆ. ಶಿಲ್ಪ ಮನೆಗೆ ಹೋಗಿದ್ದ, ಇವಾಗ ನೋಡಿ ಶಿಲ್ಪ ಮನೆಯಿಂದ ಫೋನ್ ಮಾಡಿ ಇವಾಗ ಅಲ್ಲಿದ್ದೀನಿ ಹಂಗೆ ಹಿಂಗೆ ಅಂತ ಅನ್ಕೊಂಡು ಬಂದ. ಇವಾಗ ಮಧ್ಯಾಹ್ನ ಅಂತಂದ್ರೆ ಅಲ್ಲೇ ಮನೆಗೆ ಬರ್ಬೇಕಾದ್ರೆ ಬೈತಾರೆ, ಏನಾರು ಒಂದು ಟಾಪಿಕ್ ಇಟ್ಕೊಂಡ್ ಬಂದ್ರೆ ಭಯ. ಅಯ್ಯೋ 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 ಅಯ್ಯೋ, ಏನೋ ನನ್ ಕಿವಿಗೆ ದಾಸವಾಳದ ಹೂವು ಮುಡ್ಕೊಂಡಿದೀನಿ, ಇವ್ನು ಹೇಳಿದ್ದೆಲ್ಲ ನಂಬ್ಕೊಂಡ್ ಕೂತ್ಕೊಳಕ್ಕೆ ಫ್ರೆಂಡ್ಸ್. ಓಕೆ, ನಾನು ಸೀರೆಗಳು, ಅಯ್ಯೋ ಅದ್ ನೋಡ್ರಿ ಟೋಪಿ ಹಾಕೊಂಡು ಹಿಂಗಾಟ ಆಡ್ತೈತೆ. ಯಾವ ಡ್ರೆಸ್ ಅದು? ಅದು ಅಜ್ಜಿ ಮನೆಯಲ್ಲಿ ಅವತ್ತು ಚೊಡಮುನ ಹಬ್ಬದ ದಿನ ಹಾಕಿದ್ನಲ್ಲ ಮಿಡಿ ಅದು. ಸೊ ಓಕೆ, ಇದಾಗಿತ್ತು ಇವತ್ತಿನ ಬ್ಲಾಗ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿದ್ರಲ್ಲ, ಸೊ ಇದೇ ಇದ್ದೀನಿ ಮನೆ. ನಾನು ಎಲ್ರು ಕ್ವಶನ್ ಮಾಡ್ತಾರೆ, ಯಾಕೆ ಅವ್ರಪ್ಪ ಮಾತಾಡಲ್ವಾ, ಯಾಕೆ ಇಷ್ಟ ಇಲ್ವಾ ರಕ್ಷಿತ್ ಕಂಡ್ರೆ ಅಂತ. ಯಾವ ತಂದೆ ತಾಯಿಗೆ ತಾನೇ ಮಕ್ಳಂದ್ರೆ ಇಷ್ಟ ಇರಲ್ಲ ರೀ, ಗಂಡು ಮಕ್ಳಲ್ವಾ ಸ್ವಲ್ಪ ಸದ್ರ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅವನಿಗೆ ಈ ಥರ ಸ್ಟ್ರಿಕ್ಟ್ ಆಗಿದ್ದಾರೆ ಅಷ್ಟೇನೆ. ಇಲ್ಲ ಅಪ್ಪ ಸ್ಟ್ರಿಕ್ಟ್ ಆಗಿರ್ಬೇಕು, ಇಲ್ಲ ಅಮ್ಮ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ನಾನು ಆವಾಗಲೇ ಹೇಳಿದ್ನಲ್ಲ. ಹಾಗೆ ಇದ್ರ ಬಗ್ಗೆ ಮಾತಾಡೋಕೆ ಅವ್ರಿಗೇನೆ ಇಷ್ಟ ಇಲ್ಲ. ಏನಂತ ಹೇಳ್ಕೊಳ್ಳೋದು, ಎಲ್ಲರ ಮನೆ ದೋಸೆನೂ ತೂತೆ ಏನಂತ ಮಾತಾಡೋಣ, ನಾವು ಬಂದ್ಬಿಟ್ಟು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಹೋಗಲೇ ಅಂತಾರೆ. ಅದಕ್ಕೇನೆ ನಾನೇ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತಾ ಇದ್ದೀನಿ. ಓಕೆನಾ? ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಓಕೆ ಬಾಯ್. ನನ್ನ ಮಗಳು ಟೋಪಿ ಗಿಪ್ಪಿ ಹಾಕ್ಕೊಂಡು ತೋರಿಸ್ತೀವಿ ರೀ. ಅವಳು ಬರೋದು ಬೇಡ ಅಂತ ಅಂದ್ಕೊಂಡು ಈ ಮೆಶ್ ಹಾಕಿದ್ದೆ, ಸೊಳ್ಳೆ ಇದೆ ಅಂದ್ಬಿಟ್ಟು. ಇನ್ನು ನೋಡಿ, ಅವಳೇ ಟೋಪಿ ಹಾಕ್ಕೊಂಡು ಅವಳೇ ಇದನ್ನೆಲ್ಲ ಎತ್ಕೊಂಡು ನೋಡಿ. ನನ್ನ ಮಗಳು ಸ್ಟೈಲ್. ಖುಷಿಮಾ, ಹಾಯ್ ಖುಷಿಮಾ, ಹಾಯ್ ಖುಷಿಮಾ, ಲವ್ ಯು ಮುದ್ದು, ಲವ್ ಯು ಮುದ್ದು. ಓಕೆ ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್. ಮತ್ತೆ ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಖುಷಿಮಾ ಇಲ್ಲಿ ನೋಡಿ, ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಪ್ಲೇನ್ ಕಿಸ್, ಪ್ಲೇನ್ ಕಿಸ್. ಏನು ಗೊತ್ತಾ, ಈ ಡ್ರೆಸ್ಸು ಒಂದೇ ಸರಿ ನಾನು ಹಾಕಿದ್ದು, ಯಾವಾಗ ಚೌಡಮ್ಮನ ಹಬ್ಬದಲ್ಲಿ ಅಮ್ಮ ಇರುವಾಗ ಅವತ್ತಿನ ದಿನ ಹಾಕಿದ್ದೆ ಈ ಡ್ರೆಸ್ಸು. ಹಾಕ್ಬಿಟ್ರೆ ಇವತ್ತೇ ಹಾಕಿದ್ದೀನಿ. ಅವಳಿಗೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸಸ್ಸು, ಅದಕ್ಕೋಸ್ಕರ ಈ ಥರ ಹಾಕಿದೆ. ಸೊ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಖುಷಿ, ಬಾಯ್.